ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ನಾಡ ಹಬ್ಬ ದಸರಾ ಮೈಸೂರು ಮಾದರಿಯಲ್ಲೇ ಸಿಂಧನೂರು ದಸರಾ ಆಚರಣೆಗೆ ಪೂರ್ವಭಾವಿ ಸಭೆ. ಪಿಕಾರ್ಡ್ ಬ್ಯಾಂಕ್ ಸೇರಿ 6 ಕಡೆ ನಗರದಲ್ಲಿ ಸರಣಿ ಕಳ್ಳತನ, ಬೆಚ್ಚಿ ಬಿದ್ದ ಜನತೆ. ಹೈಟೆಕ್ ಜೋಳದ ಬೀಜಕ್ಕಾಗಿ ಸಾಲುಗಟ್ಟಿ ನಿಂತ ರೈತರು, ಸಿಗದಿದ್ದಕ್ಕೆ ಆಕ್ರೋಶ. ನಾಳೆ ಸಮುದಾಯ ಸಂಘಟನೆಯಿಂದ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆ. ಸರ್ಕಾರಿ ನೌಕರರ ಸಂಘದಿಂದ ನಾಳೆ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ. ವಾರ್ತೆಗಳ ವಿವರ. ನಾಡ ಹಬ್ಬ ಎಂದೇ ಖ್ಯಾತಿಯಾದ ಮೈಸೂರು ದಸರಾ ಹಬ್ಬದ ಮಾದರಿಯಲ್ಲಿಯೇ ಸಿಂಧನೂರು ದಸರಾವನ್ನು ಅಕ್ಟೋಬರ್ ತಿಂಗಳಲ್ಲಿ 9 ದಿನಗಳ ಕಾಲ ನಡೆಸುವ ಕುರಿತಾಗಿ ಶಾಸಕ ಹಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ದಸರಾ ಕಾರ್ಯಕ್ರಮದ ರೂಪುರೇಷೆಗಳ ಕುರಿತು ಎಸ್ ದೇವೇಂದ್ರಗೌಡ ಅವರು ಸವಿವರವಾಗಿ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಶುಕ್ರವಾರ ನಗರದ ಟೌನ್ ಹಾಲ್ನಲ್ಲಿ ಪಕ್ಷಾತೀತವಾಗಿ ರಾಜಕೀಯ ಮುಖಂಡರು, ಸರ್ಕಾರಿ ನೌಕರರು, ವಕೀಲರು, ವಿವಿಧ ಸಂಘಟನೆಗಳ ಮುಖಂಡರು, ಸ್ತ್ರೀಶಕ್ತಿ ಸಂಘಟನೆಯವರು, ಕಲಾವಿದರು, ಕ್ರೀಡಾಪಟುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು, ಯುವಕರು ಭಾಗವಹಿಸಿ ಉತ್ತಮ ರೀತಿಯಲ್ಲಿ ಸಿಂಧನೂರು ದಸರಾ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅನ್ನುವುದರ ಜೊತೆಗೆ ಸಭೆಯಲ್ಲಿ ಭಾಗವಹಿಸುವುದರಿಂದ ಅನಿಸಿಕೆಗಳನ್ನು ಪಡೆದುಕೊಂಡರು. ಕಾರ್ಯಕ್ರಮಕ್ಕೆ ಕೊಪ್ಪಳದ ಗವಿಶ್ರೀಗಳು, ಕನ್ನೇರಿ ಶ್ರೀಗಳು, ಇನ್ಫೋಸಿಸ್ ಸುಧಾ ನಾರಾಯಣಮೂರ್ತಿಯವರು, ರಾಜ್ಯ ರಾಷ್ಟ್ರ ಮಟ್ಟದ ಗಾಯಕರು, ಜಾನಪದ ಕಲಾವಿದರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನು ಕರೆಯಿಸಿ ಸಿಂಧನೂರು ಜನತೆಗೆ ಜ್ಞಾನ, ಅನುಭವ, ಹಾಸ್ಯದ ಮನೋರಂಜನೆಯ ಶಕ್ತಿ ಪ್ರದರ್ಶನ ಹಾಗೂ ಸ್ಥಳೀಯ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಮಹಿಳಾ ದಸರಾ, ರೈತ ದಸರಾ, ಸಾಹಿತ್ಯ ದಸರಾ, ನೌಕರಿ ದಸರಾ, ಕ್ರೀಡಾ ದಸರಾ, ಕಲಾ ದಸರಾ, ಯುವ ದಸರಾ ಸೇರಿದಂತೆ ಒಟ್ಟು 9 ದಿನ ನಡೆಯುವ ದಸರಾ ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿದೆ ಮತ್ತು ಮೆರವಣಿಗೆ ಕೂಡ ಇರುತ್ತದೆ. 9ನೆಯ ದಿನ ಶಕ್ತಿಪೀಠ ಅಂಬಾದೇವಿಯ ಮೂರ್ತಿಯನ್ನು ಕೂಡ ಆನೆಯ ಮೇಲೆ ಇಟ್ಟು ಮೈಸೂರು ಅಂಬಾರಿ ಮಾದರಿಯಲ್ಲೇ ನಡೆಸುವ ಉದ್ದೇಶವಿದೆ ಎಂದು ತಹಸೀಲ್ದಾರ್ ಅರುಣಕುಮಾರ್ ದೇಸಾಯಿ ಸಭೆಯಲ್ಲಿ ತಿಳಿಸಿದರು. ಈ ವೇಳೆ ವೇದಿಕೆ ಮೇಲೆ ಪೌರಾಯುಕ್ತ ಮಂಜುನಾಥ್ ಗುಂಡೂರ್, ಡಿವೈಎಸ್ಪಿ BS ತಳವಾರ್, CPI ವೀರಾರೆಡ್ಡಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಚಂದ್ರಶೇಖರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹಾಡು, ನೃತ್ಯ, ಕುಣಿತ ಅವರಿಗೆ ಇದೆ, ಅವೆಲ್ಲವೂ ಕೂಡ ಪ್ರದರ್ಶನ ಆಗಬೇಕನ್ನುವಂಥದ್ದು ಈ ದಿನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಉದಾಹರಣೆಗೆ ಇವತ್ತು ಬಂಗಾಲಿ ಮಾತನಾಡುವಂಥ ಜನ ಇದ್ದಾರೆ, ಅವರ ಬಂಗಾಲಿ ನೃತ್ಯ ಇವತ್ತು ಬಹಳ ಫೇಮಸ್ ಇರುವಂಥದ್ದು, ಅದನ್ನು ನೃತ್ಯವನ್ನು ಮಾಡಿಸುವುದು. ತಮಿಳು ಒಂದು ಕ್ಯಾಂಪ್ ಇದೆ, ತಮಿಳಿನ ಒಂದು ಜಾನಪದ ಇದನ್ನು ನಾವು ಪ್ರದರ್ಶನಕ್ಕೆ ಮಾಡ್ಬೋದು. ರಾಜಸ್ಥಾನಿ ಮತ್ತು ಇವರೆಲ್ಲ ಇಲ್ಲಿ ನಮ್ಮ ಜನ ಇದ್ದಾರೆ, ಅವರು ಕೂಡ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮದಲ್ಲಿ ಹಾಡು, ನೃತ್ಯ ಮಾಡೋದನ್ನು ನೀವೆಲ್ಲ ಗಮನಿಸಿರ್ತೀರಿ. ಆ ಥರ ಜೊತೆಗೆ ಇವತ್ತು ತೆಲುಗು ಮಾತನಾಡುವಂಥ ಜನ ಇದ್ದಾರೆ, ಅವರು ಗುಜರಾತಿ ಇವರಿದ್ದಾರೆ, ಲಂಬಾಣಿ ಇದ್ದಾರೆ, ಮರಾಠ ಇದ್ದಾರೆ, ಇವರೆಲ್ಲರನ್ನೂ ನಾವು ಕರೆದು ಏನು ಮಾಡ್ಬೋದು, ಮಹಿಳಾ ಮುಖಂಡರನ್ನ, ಸಮಾಜದ ಮುಖಂಡರನ್ನ ಕರೆದು ಸಾಯಂಕಾಲ ಈ ಥರ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು ಅಂತ ಅವ್ರ ಜೊತೆ ಚರ್ಚೆಯನ್ನು ಮಾಡ್ಬೋದು. ಆ ತಂಡಗಳು ರಚನೆ ಆದರೆ, ಇಲ್ಲ ನಮಗೆ ತರಬೇತಿ ಬೇಕು, ಆ ನೃತ್ಯನ ಕಲಿಸೋರು ಬೇಕು ಅಂದರೂ ಕೂಡ ನಾವು ಅವರನ್ನು ಹುಡುಕಿ ಆ ತರಬೇತಿಯನ್ನು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇಡೀ 1 ದಿನದ ಕಾರ್ಯಕ್ರಮವನ್ನು ಮಾಡುವಂಥ ರಾಷ್ಟ್ರ ಮಟ್ಟದ ಎಲ್ಲ ಸಿಂಗರ್ಸ್ಗಳನ್ನು ಅವ್ರದ್ದು ಒಂದು ಬ್ಯಾಂಡ್ ಸೆಟ್ ಏನು ಟೀಮ್ ಇರುತ್ತೆ ಅದನ್ನು ಕರೆಸ್ತಕ್ಕಂಥ ಕಾರ್ಯಕ್ರಮ. ಒಟ್ಟಾರೆಯಾಗಿ 9 ದಿನ ಸಂಪೂರ್ಣವಾಗಿ ಸಿಂಧನೂರು ಶೃಂಗಾರಗೊಂಡಿರುತ್ತೆ. ಸಿಂಧನೂರಿನ ಸಮಸ್ತ ನಾಗರಿಕರು ಸಹ ಪಾರ್ಟಿಸಿಪೇಟ್ ಮಾಡ್ತಾ ಇದೊಂದು ಭಾಳ ಮೆಮೊರೇಬಲ್ ಕಾರ್ಯಕ್ರಮ ಆಗೋಗೆ ಮಾಡಲಿಕ್ಕೆ ಏನು ಬೇಕೋ ಎಲ್ಲ ಮಾಡ್ಕೊತಾ ಇದ್ದೀವಿ. ಸೊ ತಮ್ಮೆಲ್ಲರನ್ನು ಕರೆದಿರುವ ಅತಿ ಮುಖ್ಯ ಉದ್ದೇಶ ಇದರಲ್ಲಿ ಎಲ್ಲರೂ ಪಾರ್ಟಿಸಿಪೇಷನ್ ಇರಬೇಕು. ಯಾಕಂದರೆ ಇದು ಒಬ್ಬರು ಇಬ್ಬರು ಅಥವಾ ಒಂದು ಸಣ್ಣ ಟೀಮ್ ಆಗಿ ಮಾಡುವಂಥ ಕೆಲಸ ಆಗೋದಿಲ್ಲ. ತಮಗೆಲ್ಲ ಗೊತ್ತಿದೆ, ಮೈಸೂರು ದಸರಾ ತಯಾರಿ 3-4 ತಿಂಗಳಿಂದ ನಡೆಯುತ್ತೆ. ಎಂಟೈರ್ ಅರ್ಧ ಸರ್ಕಾರನೇ ಇನ್ವಾಲ್ವ್ ಆಗಿರುತ್ತೆ. ಇಡೀ ಮೈಸೂರಿನ ಎಲ್ಲ ಅಡ್ಮಿನಿಸ್ಟ್ರೇಷನ್ ಮೆಷಿನರಿ ಏನಿರ್ತವೆ 2 ತಿಂಗಳು ಡೆಡಿಕೇಟೆಡಾಗಿ ದಸರಾ ಉತ್ಸವಕ್ಕೆ ರೆಡಿಯಾಗಿರ್ತಾರೆ. ರೈಟ್ ಫ್ರಮ್ ಪಾಟ್ಹೋಲ್ ಫಿಲ್ಲಿಂಗಿಂದ ಹಿಡ್ಕೊಂಡು ರೋಡ್ ರಿಪೇರಿ, ಡ್ರೈನೇಜ್ ಕ್ಲೀನು, ಬ್ಯೂಟಿಫಿಕೇಷನ್ ಆಫ್ ಸಿಟಿಯಿಂದ ಹಿಡ್ಕೊಂಡು ಕೊನೆಯ ದಿನ ಅಂಬಾರಿ ಮೆರವಣಿಗೆವರೆಗೂ ಸಹ ನಾವು ಇಲ್ಲಿ ಏನು ಅಂದ್ಕೊಂಡಿದ್ದೀವಿ ಅಂದರೆ, ಸಿಂಧನೂರು ತಾಲೂಕು ಅಂದರೆ ಅಂಬಾಮಠ ಅಂತಕ್ಕಂಥದ್ದು ಒಂದು ನಮ್ಮ ಎಮೋಷನ್ ಅಟ್ಯಾಚ್ ಆಗಿರುವಂಥದ್ದು. ಪಿಕಾರ್ಡ್ ಬ್ಯಾಂಕ್ ಸೇರಿದಂತೆ ಜೀವನ್ ಜ್ಯೋತಿ ಪತ್ತಿನ ಸಹಕಾರ ಸಂಘ, ಚಾರ್ಟರ್ಡ್ ಅಕೌಂಟೆಂಟ್, ಕೃಷಿ ಪತ್ತಿನ ಸಹಕಾರ ಸಂಘ, ಬಟ್ಟೆ ಅಂಗಡಿ, ಗೊಬ್ಬರದ ಗೋಡಾನ್ ಹಾಗೂ ಇನ್ನಿತರ ಒಟ್ಟು 7 ಅಂಗಡಿಗಳಲ್ಲಿ ಮಧ್ಯರಾತ್ರಿ ಸುಮಾರಿಗೆ ಕದಿಮರು ಕೈಚಳಕವನ್ನು ತೋರಿಸಿದ್ದು ಸುಮಾರು 1 ಲಕ್ಷಕ್ಕೂ ಅಧಿಕ ಹಣ ಕಳ್ಳತನವಾಗಿದ್ದು ನಗರದ ನಾಗರಿಕರಲ್ಲಿ ಆತಂಕ ಮೂಡಿಸಿದೆ.
ತಾಲೂಕಿನಲ್ಲಿ ಬಸ್ ನಿಲ್ದಾಣ ಸೇರಿದಂತೆ ವಿವಿಧೆಡೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತಿದ್ದರೂ ಕೂಡ ಅಧಿಕಾರಿಗಳು ಮುಂಜಾಗ್ರತೆ ಕ್ರಮ ಕೈಗೊಳ್ಳದೆ ನಿಷ್ಕಾಳಜಿ ತೋರಿರುವುದರಿಂದ ಇಂದು ಕಳ್ಳರು PLD ಬ್ಯಾಂಕ್ ಸೇರಿದಂತೆ ಅಕ್ಕಪಕ್ಕದಲ್ಲಿರುವ ಅಂಗಡಿ ಸೊಸೈಟಿಗಳಲ್ಲಿ ಕಳ್ಳತನ ಮಾಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸಿಂಧನೂರು ಉಪವಲಯದ DYSP BS ತಳವಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬ್ಯಾಂಕ್ ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಕಳ್ಳತನವಾಗಿದ್ದು ಇದರ ಪತ್ತೆಗಾಗಿ ವಿಶೇಷ ತಂಡವನ್ನು ರಚಿಸಿ ಶೀಘ್ರವಾಗಿ ಪ್ರಕರಣವನ್ನು ಭೇದಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಏರಿಯಾದಲ್ಲಿ ಒಂದು 4-5 ಕಡೆ ಬೀಗ ಮುರಿದು ಕಳ್ಳತನ ಮಾಡಿದ್ದು ಕಂಡು ಬರ್ತಾ ಇದೆ. ಇನ್ನು ಫಿಂಗರ್ ಪ್ರಿಂಟ್ಸ್ ಅದಾದಮೇಲೆ ಡೀಟೇಲ್ ಎಲ್ಲ ಗೊತ್ತಾಗ್ತದೆ. ಒಂದು ಪಿಕಾರ್ಡ್ ಬ್ಯಾಂಕಲ್ಲಿ ಒಂದು ಇದನ್ನು ಕಳ್ಳತನ ಆಗಿದೆ. ಅಲ್ಲಿ CCTVನ ಟರ್ನ್ ಮಾಡಿ ಮೇಲೆ ಹೋಗಿದ್ದಾರೆ. ಇನ್ನೊಂದು ಕೆಳಗಡೆ ಒಂದು ಗೊಬ್ಬರದಂಗೆ ಇದೆ. ಇಲ್ಲಿ ಮೇಲೆ ಒಂದು LIC ಆಫೀಸ್ ಇದೆ. ಇನ್ನೊಂದು ಕಡೆ ಒಂದು CA ಆಫೀಸ್ ಇದೆ. CA ಆಫೀಸ್ನಲ್ಲಿ ಸ್ವಲ್ಪ ಜನ ಕ್ಯಾಶ್ ಇತ್ತು ಅಂತ ಹೇಳ್ತಾರೆ. ಆಮೇಲೆ ಇದರಲ್ಲಿ LIC ಆಫೀಸ್ನಲ್ಲಿ ಯಾವುದೇ ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಯಾವುದು ಮುಟ್ಕೊಡು ಅಂತ ಹೇಳಿ ಈ ಫಿಂಗರ್ ಪ್ರಿಂಟ್ಸ್ ಬಂದಮೇಲೆ ಪೂಜೆ ಡೀಟೇಲ್ಸ್ ಎಲ್ಲ ಗೊತ್ತಾಗ್ತದೆ. ಹೈಟೆಕ್ ಜೋಳದ ಬೀಜಕ್ಕಾಗಿ ರೈತರಿಂದ ಬೇಡಿಕೆ ಹೆಚ್ಚಾಗಿದ್ದು ಬೀಜದ ಪಾಕೆಟ್ ಪಡೆಯಲು ನಿನ್ನೆ ಬೀಜದ ಅಂಗಡಿಯ ಮುಂದೆ ಸಾಲುಗಟ್ಟಿ ನಿಂತ ರೈತರು. ಎಂದಿನಂತೆ ಇಂದು ಮುಂಜಾನೆ ಬೀಜಕ್ಕಾಗಿ ನೂರಾರು ರೈತರು ವಿಚಾರಿಸಿದಾಗ ಸ್ಟಾಕ್ ಖಾಲಿಯಾಗಿದೆ, ಬಂದ ನಂತರ ವಿತರಿಸುತ್ತೇವೆ ಎಂದು ಬೀಜದ ಅಂಗಡಿಯ ಮಾಲೀಕರ ಹೇಳಿಕೆಗೆ ಒಪ್ಪದ ರೈತರು ನೂರಾರು ರೈತರಿಂದ ಬೀಜಕ್ಕಾಗಿ ಒತ್ತಾಯ ಮಾಡಲಾಗುತ್ತಿದೆ. ಹೈಬ್ರಿಡ್ ಜೋಳ ಬಿತ್ತನೆ ಕಾರ್ಯ ಈಗಾಗಲೇ ರೈತರು ಪ್ರಾರಂಭಿಸಿದ್ದು ಹೈಟೆಕ್ ಜೋಳದ ಬೀಜ ಬಿತ್ತನೆಗೆ ಒಲವು ತೋರಿದ ರೈತರು ಬೇಡಿಕೆಗೆ ತಕ್ಕಂತೆ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ರೈತರು ಇಂದು ಶುಕ್ರವಾರ ಬೀಜದ ಅಂಗಡಿ ಮಾಲೀಕರ ಜೊತೆ ವಾಗ್ವಾದಕ್ಕೆ ಇಳಿದರು. ಮಾಲೀಕರ ಮಾತಿಗೆ ಒಪ್ಪದ ರೈತರು ಸಹಾಯಕ ಕೃಷಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ವಾಸ್ತವ ಅರಿತು ಅಧಿಕಾರಿಗಳು ರೈತರಿಗೆ ಬೇರೆ ಕಂಪನಿಯ ಬೀಜಗಳನ್ನು ಬಿತ್ತಿ ಒಂದೇ ಬೇಕೆಂದರೆ ಹೇಗೆ, ಅದು ಫ್ಯಾಕ್ಟರಿಯಲ್ಲಿ ತಯಾರಾಗುವ ವಸ್ತುವಲ್ಲ, ಸ್ಟಾಕ್ ಇಟ್ಟುಕೊಂಡು ಇಲ್ಲ ಎಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಬಹುದು, ಸ್ಟಾಕ್ ಇಲ್ಲದೆ ಹೇಗೆ ಅವರ ಮೇಲೆ ನಾವು ಒತ್ತಡ ಹಾಕುವುದು ಎಂದು ರೈತರಿಗೆ ತಿಳಿ ಹೇಳುವ ಪ್ರಯತ್ನ ಮಾಡಿದರು. ರೈತರು ಒಪ್ಪದೆ ಒಳಗೆ ಇಟ್ಟುಕೊಂಡು ಇಲ್ಲ ಎನ್ನುತ್ತಾರೆ. ಹೆಚ್ಚಿನ ರೇಟಿಗೆ ಮಾರಲು ಇದೊಂದು ಕುತಂತ್ರ ಎನ್ನುವುದು ಅಲ್ಲಿ ಸೇರಿದ ರೈತರ ಅನಿಸಿಕೆ. ನಿನ್ನೆ ಗುರುವಾರ ಕೊಟ್ಟಿದ್ದಾರೆ, ಇಂದು ಶುಕ್ರವಾರ ಇಲ್ಲ ಎಂದರೆ ಹೇಗೆ, ತಮಗೆ ಬೇಕಾದವರಿಗೆ ಕೊಡುತ್ತಾರೆ ಎನ್ನುವ ವಾದಕ್ಕೆ ಕೃಷಿ ಅಧಿಕಾರಿಗಳು ಮಾಲೀಕರ ಜೊತೆ ಮಾತನಾಡಿ ಮುಂದೆ ಸ್ಟಾಕ್ ಬಂದಾಗ ಎಲ್ಲರಿಗೂ ಮುಟ್ಟಿಸುವ ಪ್ರಯತ್ನ ಮಾಡಿ ಒಬ್ಬರಿಗೆ ಹೆಚ್ಚಿಗೆ ನೀಡದೆ ಎಲ್ಲರಿಗೂ ವಿತರಿಸಲು ಸೂಚಿಸಿ ರೈತರು ಕೂಡ ಬೇರೆ ಕಂಪನಿಯ ಬೀಜ ಬಿತ್ತನೆ ಮಾಡಲು ರೈತರಿಗೆ ತಿಳಿ ಹೇಳಿದರು. ಒಟ್ಟಾರೆಯಾಗಿ ಎಲ್ಲರಿಗೂ ಅದೇ ಬೇಕು ಅಂದರೆ ವಿತರಿಸಲು ಆಗದ ಮಾತು. ರೈತರು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಲು ಅಂಗಡಿ ಮಾಲೀಕರು ಕೃಷಿ ಅಧಿಕಾರಿಗಳು ರೈತರಿಗೆ ತಿಳಿ ಹೇಳಿದರು. ಏನಾಗೈತೆ ಹೇಳಿ ಸರ್, ಯಾವ ಬೀಜ ಸಿಗೋಲ್ಲ ರೈತರಿಗೆ, ಕೊಟ್ರ ಬಂದವ ಎಲ್ಲ ಅಂಗಡಿಗಳಿಗೆ ಸೀಲ್ ಮಾಡ್ರಿ. ಇವ್ರದ ಏಜೆನ್ಸಿ ಸೀಲ್ ಇರೋದು ಎಲ್ಲ ಅಂಗಡಿಗೆ ಎಷ್ಟು ಕೊಡೋಕೆ ಅಟ್ಟು ಕೊಟ್ರ ಅವ್ರು ಆ ಅಂಗಡಿ ಇರೋದಿರಲ್ಲ ಅವ್ರು ಮುಚ್ಚಿಗೆಂದು ಕೊಡವಲ್ರು, ರೇಟ್ ಜಂಪ್ ಮಾಡ್ಬೇಕಂತೇಳಿ. ಇವ್ರೇನೈತಿ ಅದ ರೇಟಿಗೆ 1300 ರೂಪಾಯಿದಂಗ ಒಂದು ಪ್ಯಾಕೆಟ್ ಕೊಟ್ಟರು ಕೊಡ್ತು ಬಂದಾರ. ಈಗ ಇಲ್ಲ ಅವ್ರ ತಗ ಬೀಜ ನಾವೇನ್ ಮಾಡಿ ರೈತರು ನೀವೇ ಕೊಡ್ರಂತ ಇಲ್ಲಿ ಕುಂತೀವಿ. ಅವ್ರು ಯಾರು ಇಲ್ಲ ಬಂದು ನಿನ್ನ 2-3 ದಿನ ಲೇಟ್ ಆಗುತ್ತಾ ಕೊಡಾಕ. ಬಂದ್ ಕೊಡ್ತು ನಾವೇನು ಅದೇ ರೇಟಿಗೆ ಕೊಡ್ತು ನಾವು, ಮತ್ತೆ ರೇಟ್ ಜಾಸ್ತಿ ಮಾಡಲ್ಲ ಅಂತ ಹೇಳ್ಯಾರ ಅವ್ರು ಅಂಗಡಿಯವರು. ನಾವೇನೈತೆ ರೈತರು ತಡ್ಕಲಾರ ಬಂದೀವಿ ನಾವೆಲ್ಲರೂ. ನಾವು ಜಾಸ್ತಿ ಮಾಡಕ್ ಹೋಗಲ್ಲ, ಇನ್ನು ಯಾರಾದ್ರೂ ಮಾಡ್ರಿ ನಾವು ಬಜಾರ್ ರೇಟ್ ಜಾಸ್ತಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಅದು ನಾವೇನೈತೆ ಫಿಕ್ಸ್ 1300 ರೂಪಾಯಿ. ಇದೇ ರೇಟ್ ನಿಮಗೆ ಇನ್ನೂ ಒಂದು ವಾರ ತರಿಸ್ತು ಬರ್ತಕ್ಕೆ ಮಾಲ್ ಬಂದ್ ಕೊಡ್ತೀವಿ ಇಲ್ಲ ಅಂತ ಹೇಳ್ತಾರೆ. ಸಮುದಾಯ ಸಂಘಟನೆ ವತಿಯಿಂದ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ತಾಲೂಕು ಮಟ್ಟದ ಭಾಷಣ ಸ್ಪರ್ಧೆಯನ್ನು ನಾಳೆ 10 ಗಂಟೆಗೆ ತಾಲೂಕಾ ಪಂಚಾಯತ್ ಆವರಣದಲ್ಲಿರುವ ಸರ್ಕಾರಿ ನೌಕರ ಭವನದಲ್ಲಿ ಏರ್ಪಡಿಸಲಾಗಿದ್ದು ವಿಜೇತ ವಿದ್ಯಾರ್ಥಿಗಳು ಹಾಜರಾಗಲು ಕಾರ್ಯದರ್ಶಿ ಎಸ್ ದೇವೇಂದ್ರಗೌಡ ತಿಳಿಸಿದ್ದಾರೆ. ಇದೇ ತಿಂಗಳು 24, 25, 26ರಂದು 3 ದಿನಗಳ ಕಾಲ ನಡೆಯುವ ಸಮುದಾಯ ನಾಟಕೋತ್ಸವದ ಅಂಗವಾಗಿ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆ ಆಯೋಜಿಸಲಾಗಿದ್ದು ಈಗಾಗಲೇ ಕಾಲೇಜ್ ಮಟ್ಟದಲ್ಲಿ ಆಯ್ಕೆಯಾದ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ನಾಳೆ ತಾಲೂಕು ಮಟ್ಟದ ಸ್ಪರ್ಧೆ ನಡೆಯಲಿದೆ. ಮೊಬೈಲ್ ಬಳಕೆ ವಿದ್ಯಾರ್ಥಿಗಳ ಮೇಲೆ ಪರಿಣಾಮ ವಿಷಯದ ಕುರಿತು ವಿದ್ಯಾರ್ಥಿಗಳು ಭಾಷಣ ಮಾಡಲಿದ್ದಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಕಾಲೇಜುಗಳಲ್ಲಿ ಸ್ಪರ್ಧೆ ನಡೆಸಿ ವಿಜೇತರ ಹೆಸರುಗಳನ್ನು ಸಂಘಟಕರಿಗೆ ಕಳುಹಿಸಿದ್ದು ಆ ಎಲ್ಲ ವಿದ್ಯಾರ್ಥಿಗಳು ನಾಳೆ ಬೆಳಗ್ಗೆ 10 ಗಂಟೆಗೆ ತಾಲೂಕಾ ಪಂಚಾಯಿತಿ ಆವರಣದಲ್ಲಿರುವ ಸರ್ಕಾರಿ ನೌಕರರ ಭವನಕ್ಕೆ ಬಂದು ಸ್ಪರ್ಧೆಯಲ್ಲಿ ಭಾಗವಹಿಸಲು ಸಂಘಟಕರು ಮನವಿ ಮಾಡಿದ್ದಾರೆ. ನಾಳೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭವನ್ನು ಸರ್ಕಾರಿ ನೌಕರರ ಸಂಘದಿಂದ ಹಮ್ಮಿಕೊಳ್ಳಲಾಗಿದ್ದು ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗ ಜಾರಿ ಮಾಡಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ DCM ಅವರಿಗೆ ಸಂಘದಿಂದ ಅಭಿನಂದನೆ ಸಲ್ಲಿಸಿದ್ದು
ಈ ಕಾರ್ಯಕ್ರಮಕ್ಕೆ ತಾಲೂಕಿನಿಂದ ವಿವಿಧ ಇಲಾಖೆಯ ನೌಕರರು ಇಂದು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದ್ದಾರೆ ಎಂದು ನೌಕರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ನಾಳೆ ಬೆಂಗಳೂರಿನಲ್ಲಿ ಅಭಿನಂದನಾ ಸಭೆ ಹಾಗೂ 3 ಮುಖ್ಯ ಬೇಡಿಕೆಗಳ ಮನವಿ ಮತ್ತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ಹಳೆ ಪಿಂಚಣಿ ಯೋಜನೆ ಜಾರಿ, ಆರೋಗ್ಯ ಸಂಜೀವಿನಿ ಜಾರಿ ಮತ್ತು PST ಪದವೀಧರ ಶಿಕ್ಷಕರ C&R ತಿದ್ದುಪಡಿ ಇವು ಮುಖ್ಯ ಬೇಡಿಕೆಗಳಿದ್ದು, CM ಹಾಗೂ DCM ಅವರಿಗೆ ಮನವಿ ಸಲ್ಲಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಿಂಧನೂರು ತಾಲೂಕಿನಿಂದ ನೌಕರರು ತೆರಳುತ್ತಿದ್ದು, ಇದರ ಜೊತೆಗೆ 18 ಮತ್ತು 19ರಂದು ನಡೆಯುವ ರಾಜ್ಯ ಮಟ್ಟದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ತಾಲೂಕಿನಿಂದ ನೌಕರರು ಈಗಾಗಲೇ ತೆರಳಿದ್ದಾರೆ ಎಂದು ತಿಳಿಸಿದರು. ಮತ್ತೊಮ್ಮೆ ಮುಖ್ಯಾಂಶಗಳು. ನಾಡ ಹಬ್ಬ ದಸರಾ ಮೈಸೂರು ಮಾದರಿಯಲ್ಲೇ ಸಿಂಧನೂರು ದಸರಾ ಆಚರಣೆಗೆ ಪೂರ್ವಭಾವಿ ಸಭೆ. ಪಿಕಾರ್ಡ್ ಬ್ಯಾಂಕ್ ಸೇರಿ 6 ಕಡೆ ನಗರದಲ್ಲಿ ಸರಣಿ ಕಳ್ಳತನ, ಬೆಚ್ಚಿ ಬಿದ್ದ ಜನತೆ. ಹೈಟೆಕ್ ಜೋಳದ ಬೀಜಕ್ಕಾಗಿ ಸಾಲುಗಟ್ಟಿ ನಿಂತ ರೈತರು ಸಿಗದಿದ್ದಕ್ಕೆ ಆಕ್ರೋಶ. ನಾಳೆ ಸಮುದಾಯ ಸಂಘಟನೆಯಿಂದ ತಾಲೂಕಾ ಮಟ್ಟದ ಭಾಷಣ ಸ್ಪರ್ಧೆ. ಸರ್ಕಾರಿ ನೌಕರರ ಸಂಘದಿಂದ ನಾಳೆ ನಮ್ಮ ಅಭಿಮಾನದ ಅಭಿನಂದನಾ ಸಮಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.